ನಮಸ್ಕಾರ. ನಾನು ಬಂಟ್ವಾಳ ಕೋರ್ಟಿನ ಆಫೀಸರು. ಈ ಒಂದು ಕೇದಿಗೆ ಕುಟುಂಬದ ಆಸ್ತಿಯ ಉಸ್ತುವಾರಿ ನನ್ನ ಕೈಯಲ್ಲಿದೆ. ಇತ್ತೀಚೆಗೆ ಜಾತ್ರೆ ಸಮಯದಲ್ಲಿ ಶಾಸಕರು ಮತ್ತು ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿಯವರು ಈ ಒಂದು ಕಟ್ಟಡವನ್ನು ಭಾಗಶಃ ಧ್ವಂಸ ಮಾಡಿದ್ದಾರೆ. ಹಾಗಾಗಿ ಈಗ ಮಳೆಗಾಲದಲ್ಲಿ ಅದೆಲ್ಲ ಉದುರ್ತಾ ಇದೆ, ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ನಿಟ್ಟಿನಲ್ಲಿ ನಗರಸಭೆಯವರು ಈಗ ವಿಪತ್ತು ನಿರ್ವಹಣಾ ಕಾಯ್ದೆಯ ಪ್ರಕಾರ ಈ ಒಂದು ಕಟ್ಟಡವನ್ನು ಈಗ ತೆರವು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೋರ್ಟ್ ಅಧಿಕಾರಿಯಾಗಿ ನಾವು ಅವರಿಗೆ ಸಹಕರಿಸ್ತಾ ಇದ್ದೇವೆ. 3 ವರ್ಷದ ಈ ಕಟ್ಟಡ ಈಗ ಒಂದು ಇತಿಹಾಸದ ಪುಟಗಳನ್ನು ಸೇರುವಾಗ ನಮಗೂ ಬಹಳ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ 1930-40 ಆಸುಪಾಸಿನಲ್ಲಿ ನನ್ನ ಹಿರಿಯ ಅಜ್ಜ ಕೇದಿಗೆ ಶಿವರಾಯರು ಈ ಒಂದು 9 ಎಕರೆ ಜಾಗವನ್ನು ತಮ್ಮ ಕುಟುಂಬಕ್ಕೆ ಅಂತ ಹೇಳಿ ಖರೀದಿಸಿ ಈ ಒಂದು ಕಟ್ಟಡವನ್ನು ಕಟ್ಟಿಸಿದ್ರು. ಎಷ್ಟೋ ಜನ ಇಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಕೆಲವರು ಇತ್ತೀಚಿನ ವರ್ಷಗಳಲ್ಲಿ ಅನಧಿಕೃತವಾಗಿಯೂ ಕೆಲವರು ಬಾಡಿಗೆಯೂ ಕೊಡದೇ ಇದ್ರು. ಆದರೆ ಈಗ ಕೋರ್ಟಿನ ಆದೇಶದ ಮೇರೆಗೆ ಎಲ್ಲರನ್ನು ತೆರವುಗೊಳಿಸಿ ಈಗ ಈ ಒಂದು ಕಟ್ಟಡವನ್ನು ತೆರವುಗೊಳಿಸಲಾಗ್ತಾ ಇದೆ. ನಾವು ಅದನ್ನು ವ್ಯವಸ್ಥಿತವಾಗಿ ಕೆಡವುವುದರಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಕಾರ್ಯಾಚರಣೆಯಲ್ಲಿ ನಗರದ ಸಂಚಾರಿ ಪೊಲೀಸು ಅಧಿಕಾರಿಗಳು, ಅದೇ ರೀತಿಯಲ್ಲಿ ಪುತ್ತೂರು ನಗರಸಭೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಸೇರಿಕೊಂಡು ಈ ಒಂದು ಕಟ್ಟಡವನ್ನು ತೆರವುಗೊಳಿಸುವಲ್ಲಿ ವ್ಯವಸ್ಥಿತವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. Today